ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಜಾಬ್ ನೋಡ್ರೆ ಆಂಬರ್ ಅಂತ ಹೇಳ್ಬಿಟ್ಟು ಇವರು ಅಪ್ರೆಂಟಿಸ್ಶಿಪ್ ಆಪರೇಷನ್ ಸಪೋರ್ಟ್ ರೋಲ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು. ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಇಂಡಿಯಾ ಲೊಕೇಶನ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು. ಜಸ್ಟ್ ಒನ್ ಡೇನೂ ಆಗಿಲ್ಲ ಈ ಜಾಬ್ ಓಪನಿಂಗ್ ಬಿಟ್ಟು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ನೋಡಿ ಇವರೇನೇ ಈ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಬೇಕಾದ್ರೆ ನೀವು ಇವ್ರಿಗೆ ಲಿಂಕ್ನಲ್ಲಿ ರಿಕ್ವೆಸ್ಟ್ ಕಳಿಸಿ ಬೇಕಾದ್ರೆ ಡೈರೆಕ್ಟ್ ಮೆಸೇಜ್ ಕೂಡ ಮಾಡ್ಬೋದು. ಇಲ್ಲ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಕಂಪ್ನಿ ಬಗ್ಗೆ ನೋಡೋಣ. ಸೊ ಇದು ಆಲ್ರೆಡಿ 80+ ಮಿಲಿಯನ್ ಸ್ಟೂಡೆಂಟ್ಸ್ ಇದ್ದಾರೆ ವರ್ಲ್ಡ್ ವೈಡ್. ಮತ್ತು ಯಾವ ಥರ ಇದೆ ಅವ್ರದ್ದು ರೆವಿನ್ಯೂ ಅಂತ ಎಲ್ಲ ಹೇಳಿದ್ದಾರೆ. ಆಲ್ರೆಡಿ 1 ಬಿಲಿಯನ್ ರೆವಿನ್ಯೂ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ನಾವು ಮೇನಾಗಿ ಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಈ ರೋಲಲ್ಲಿ ಮೇಂಟೈನ್ ಅಪ್ಡೇಟೆಡ್ ನಾಲೆಡ್ಜ್ ಆಫ್ ಆರ್ಗನೈಸೇಷನ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಪಾಲಿಸೀಸ್ ಅಂತ. ಅಂದರೆ ಅಪ್ಡೇಟೆಡ್ ನಾಲೆಡ್ಜ್ ಅಂತ ಅಂದರೆ ಇವಾಗ ಏನಾದರೂ ಡಾಕ್ಯುಮೆಂಟ್ ಏನಾದ್ರು ಚೇಂಜ್ ಆದರೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡೋದು ಅದಾಗಿರುತ್ತೆ. ಇನ್ನು ಡಾಕ್ಯುಮೆಂಟ್ ಇಂಟರಾಕ್ಷನ್ ವಿನ್ ನೆಸೆಸರಿ ಕಂಪ್ಲೇಂಟ್ ಡಾಕ್ಯುಮೆಂಟ್ ಆ್ಯಂಡ್ ಫಾರ್ವರ್ಡಿಂಗ್ ದ ಇನ್ಫಾರ್ಮೇಷನ್ ಟು ಇಂಟ್ರೆಸ್ಟೆಡ್ ಪಾರ್ಟೀಸ್. ಈಗ ಎಷ್ಟೊಂದು ಜನ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಕಾಲ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ಎಲ್ಲ ಅಪ್ ಟು ಡೇಟ್ ಇದೆನಾ ಅಂತ ಎಲ್ಲ ಚೆಕ್ ಮಾಡಿ ಅಪ್ಡೇಟೆಡ್ ಒನ್ನ ಮಾತ್ರ ರಿಕ್ವೆಸ್ಟೆಡ್ ಅವ್ರಿಗೆ ಶೇರ್ ಮಾಡಬೇಕಾಗಿರುತ್ತೆ. recommend new product or service, make suggestion for improvement by the identifying the relevant features. ಅಂತಂದರೆ ನೀವು ಓನಾಗಿ ರಿಸರ್ಚ್ ಮಾಡಿ ಯಾವುದ್ರಲ್ಲಿ ನಿಮ್ಗೇನಾದರೂ ಅಂತಂದರೆ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದ್ರೆ ನೀವು ಅದಕ್ಕೆ ಸಜೆಸ್ಟ್ ಕೂಡ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಲೈಕ್ ಪ್ರಾಕ್ಟೀಸ್ ಟ್ರೈನಿಂಗ್ ಆಪರ್ಚುನಿಟಿ ಪ್ರೊವೈಡೆಡ್ ಬೈ ದ ಆರ್ಗನೈಸೇಷನ್ ಅಂತಂದರೆ ಆರ್ಗನೈಸೇಷನು ಏನೇನು ಅಂತಂದರೆ ಇದಿದೆ ಅದನ್ನೆಲ್ಲ ನಾವು ಯುಟಿಲೈಸ್ ಮಾಡ್ಕೋಬೇಕು. ಬಿ ರೆಸ್ಪಾನ್ಸಿಬಲ್ ಫಾರ್ ಕ್ಲೋಸಿಂಗ್ ಆಲ್ ದ ಟಿಕೆಟ್ ಅಸೈನ್ ಇನ್ ಟೈಮ್ ಲೈನ್ ಅಂತಂದರೆ ಇವತ್ತಿನ ಟೈಮ್ ಲೈನೊಳಗೆ ನಮಗೆ ರಿಕ್ವೆಸ್ಟ್ ಏನಾರ ಇದ್ದರೆ ಅದನ್ನು ಕೂಡ ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಮೇಂಟೈನ್ ನೆಸೆಸರಿ SLA ಫಾರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ಡಿಪಾರ್ಟ್ಮೆಂಟ್ ಅಂತಂದರೆ SLA ಕೂಡ ಎಲ್ಲ ಇದು ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸ್ಕಿಲ್ ರಿಕ್ವೈರ್ಮೆಂಟ್ ನೋಡೋದಾದರೆ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಲೇಬೇಕು. ಅದು ಇಂಗ್ಲೀಷ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಮತ್ತು ಲಿಸ್ನಿಂಗ್ ಸ್ಕಿಲ್ ಅಂತಂದರೆ ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋಷ್ಟು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಪ್ಲಾನಿಂಗ್ ಸ್ಕಿಲ್ಸ್ ಕೂಡ ಇರಬೇಕು. ಮತ್ತು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಇರಬೇಕು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಎಜುಕೇಷನ್ ಲೆವೆಲ್ ಎನಿ ಗ್ರ್ಯಾಜುಯೇಷನ್ ಅಂತ ಕೂಡ ಹೇಳಿದ್ದಾರೆ. ಎನಿ ಗ್ರ್ಯಾಜುಯೇಟ್ ಆದವರು ಈ ರೋಲ್ಗೆ ಅಪ್ಲೈ ಮಾಡ್ಕೋಬೋದು. ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಈ ಲಿಂಕ್ನ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಇದು ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶುವಲ್ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಎಲ್ಲ ಇರುತ್ತೆ. ಸೆಕೆಂಡ್ ಪೇಜಲ್ಲಿ ನಮ್ಮದು ಏನಂತ ಅಂದರೆ ರೆಸ್ಯೂಮೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಅಡಿಷ್ನಲ್ ನೋಡಿ, ಇಲ್ಲಿ ಇದು ರಿಮೋಟ್ ಇಂಟರ್ನ್ಶಿಪ್ ಆಪರ್ಚುನಿಟಿ ಆಗಿರೋದ್ರಿಂದ ಫ್ರೆಶರ್ಸ್ ಓನ್ಲಿ ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್ ಇರಬೇಕಂತೆ ನಮ್ಮ ಹತ್ರ. ಮತ್ತು ವೈಫೈ ಕೂಡ ಮ್ಯಾಂಡೇಟರಿ ಕೇಳಿದ್ದಾರೆ. ವಿ ಆರ್ ಸ್ಟೀಫನ್ ಫಾರ್ 12K ಫಾರ್ ದಿಸ್ ರೋಲ್ ಅಂತಂದರೆ 12,000 ಅಷ್ಟೇ ಕೊಡ್ತಾರೆ. ಇದು ಇಂಟರ್ನ್ಶಿಪ್ ಆಗಿರೋದ್ರಿಂದ ಅದನ್ನು ರಿಮೋಟ್ ಪೊಸಿಷನ್ ಆಗಿರೋದ್ರಿಂದ ಸೊ ಇದೊಂದು ಗುಡ್ ಆಪರ್ಚುನಿಟಿ ಕೂಡ ಹೌದು ಯಾರ್ಯಾರು ನೋಡ್ತಾ ಇದ್ದೀರಾ ರೋಲ್ಗೆ. ಮತ್ತು ಇದು ಇಮಿಡಿಯೇಟ್ ಜಾಯ್ನರ್ ಆಗಿದ್ರೆ ಅಷ್ಟೇ ಎಸ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಮೇಲ್ ಕೂಡ ಬರುತ್ತೆ, ಲೈಕ್ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ನಿಮ್ದೇನಾದ್ರು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಇವ್ರ ಕಡೆಯಿಂದ ನೆಕ್ಸ್ಟ್ ಸ್ಟೆಪ್ಗೆ ಇದು ಬರುತ್ತೆ. ಕಮ್ಯುನಿಕೇಷನ್ ಥ್ರೂ ಇಮೇಲ್ ಅಷ್ಟೇ ಬರೋದು. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ನೀವೇನಾದ್ರು ಎಲಿಜಿಬಲ್ ಇದ್ದರೆ ಈ ರೋಲ್ಗೆ ಅಪ್ಲೈ ಮಾಡಿ. ಮತ್ತು ಯಾರ್ಯಾರು ನೀಡಲ್ಲಿದ್ದಾರೆ ಮತ್ತು ಯಾರ್ಯಾರು ಈ ರೋಲ್ಗೆ ಎಲಿಜಿಬಲ್ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.